ಬೈ ಎಲೆಕ್ಷನ್ ನ ರಿಸಲ್ಟ್ ಬರೋದಕ್ಕೆ ಕೇವಲ 5 ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ರಾಜಕೀಯ ಮೇಲಾಟಕ್ಕೆ ನಾಂದಿ ಹಾಡಲಿದೆಯಾ ಬೈ ಎಲೆಕ್ಷನ್ ರಿಸಲ್ಟ್ ಅನ್ನುವಂತಹ ಕುತೂಹಲ ಕೂಡ ಇದೆ. ಆಡಳಿತ ಮತ್ತು ವಿಪಕ್ಷಗಳ ವಾಕ್ಸಮರಕ್ಕೆ ಈ ಫಲಿತಾಂಶ ಡೆಫಿನೆಟ್ಲಿ ಸಾಕ್ಷಿಯಾಗುತ್ತೆ. ಸೋಲು ಗೆಲುವಿನ ವಿಶ್ಲೇಷಣೆಯಲ್ಲಿ 3 ಪಕ್ಷಗಳು ಈಗಾಗಲೇ ತೊಡಗಿದ್ದಾವೆ. 3 ಕ್ಷೇತ್ರಗಳ ಗೆಲುವು ಕುರಿತಂತೆ ಲೆಕ್ಕಾಚಾರವನ್ನ ಆಯಾ ಪಕ್ಷಗಳು ಹಾಕಿಕೊಳ್ತಾ ಇದ್ದಾವೆ. ಅದಕ್ಕೂ ಮಿಗಿಲಾಗಿ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಅಬಾಧಿತ ಅನ್ನುವಂತಹ ಸಂದೇಶ ರವಾನೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ನ ರಿಸಲ್ಟ್ 23ನೇ ತಾರೀಕು ಬರುತ್ತೆ. ಸೊ ಕೇವಲ 5 ದಿನ ಮಾತ್ರ ಬಾಕಿ ಇದೆ. ಸೊ ಈ 5 ದಿನದ ಒಳಗಾಗಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಆದ್ರೆ, ಈ ರಿಸಲ್ಟ್ ಆಯಾ ಪಕ್ಷದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈ ಬಗ್ಗೆ ಹರೀಶ್, ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಕಾಂಗ್ರೆಸ್ನೇ ಬೇರೆ ವಿಶ್ಲೇಷಣೆ ಮಾಡ್ತಾ ಇದೆ ಮತ್ತು ದೋಸ್ತಿ ಪಡೆ NDA ಏನಿದೆ ಅದು ಕೂಡ ಬೇರೆ ವಿಶ್ಲೇಷಣೆಯನ್ನ ಮಾಡ್ತಾ ಇದೆ. ಚನ್ನಪಟ್ಟಣ ತುಂಬಾನೇ ಹೀಟ್ ಕ್ರಿಯೇಟ್ ಮಾಡಿದಂತಹ ಕ್ಷೇತ್ರ. ಇನ್ನು ಸಂಡೂರು ಏನು ಕಡಿಮೆ ಇರಲಿಲ್ಲ, ಅದೇ ರೀತಿಯಾಗಿ ಶಿಗ್ಗಾವಿನೂ ಕೂಡ ಕಡಿಮೆ ಇರಲಿಲ್ಲ. ಸೊ ಹಾಗಾಗಿ ಯಾರು ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ ಇದು ಆಯಾ ಪಕ್ಷದ ಮೇಲೆ ಮತ್ತು ನಾಯಕತ್ವದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಹರೀಶ್. 23ನೇ ತಾರೀಕು ರಿಸಲ್ಟ್ ಬರಬೇಕಾಗಿದೆ. ಈ ರಿಸಲ್ಟ್ ಬಗ್ಗೆ ರಾಜಕೀಯ ಪಕ್ಷಗಳಲ್ಲಿ ಲೆಕ್ಕಾಚಾರ ಏನೇನು ಹಾಕಲಾಗ್ತಾ ಇದೆ? ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ಇತ್ತೀಚೆಗಷ್ಟೇ 3 ಕ್ಷೇತ್ರಗಳ ಉಪಚುನಾವಣೆ ಮುಗಿದಿದೆ. ಇನ್ನೇನು ಫಲಿತಾಂಶ ಅಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ರಾಜಕೀಯ ಪಕ್ಷಗಳಲ್ಲಿ ಸಹಜವಾಗಿ ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್, ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಕೂಡ ತೊಡಗಿರುವಂಥದ್ದು. ಸೊ ಒಂದ್ ರೀತಿಯಲ್ಲಿ ಕೂಡ ತಮ್ಮದೇ ಗೆಲುವು ಅನ್ನುವಂತಹ ಬಲವಾದ ವಿಶ್ವಾಸದಲ್ಲಿ ಆಯಾ ಪಕ್ಷಗಳು ಇದಾವೆ. ಆದರೂ ಕೂಡ ಉಪಚುನಾವಣಾ ಫಲಿತಾಂಶ ರಾಜಕೀಯ ಮೇಲಾಟಕ್ಕೆ ನಾಂದಿ ಆಡುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕಿರುವಂಥದ್ದು. ಸಹಜವಾಗಿ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಇರುವಂತಹ ಆಡಳಿತಾರೂಢ ಕಾಂಗ್ರೆಸ್ 3ರಲ್ಲಿ ಕನಿಷ್ಠ 2 ಕ್ಷೇತ್ರಗಳಾದರೂ ಗೆದ್ದಿದ್ದೆ. ಆದಲ್ಲಿ ಒಂದಷ್ಟು ಕೂಡ ಕಾಂಗ್ರೆಸ್ ಪರವಾಗಿ ಜನರ ಒಲವಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಜನರು ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸೊ ಬಲವಾಗಿ ಸಮರ್ಥಿಸಿಕೊಳ್ಳುವಂತ ಪ್ರಯತ್ನ ಕೂಡ ಕಾಂಗ್ರೆಸ್ ಇಂದ ಆಗುತ್ತೆ. ಅದರಲ್ಲೂ ಚನ್ನಪಟ್ಟಣ ಕ್ಷೇತ್ರ ಗೆದ್ದಿದ್ದಲ್ಲಿ ಕಾಂಗ್ರೆಸ್ ನಿಜಕ್ಕೂ ಕೂಡ DK ಸಹೋದರರ ಆ ಕೈ ಮೇಲಾದಂತೆ ಆಗುತ್ತೆ ಕೂಡ. ಸೊ ಈ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಲ್ಲಿ CP ಯೋಗೇಶ್ವರ್ ಅವರಿಗೆ ಮತ್ತೊಮ್ಮೆ ರಾಜಕೀಯವಾಗಿ ಗಟ್ಟಿ ನೆಲೆ ಕಂಡುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ವ್ಯಕ್ತ ಆಗ್ತಿರುವಂತದ್ದು. ಇದೇ ವೇಳೆ ಪ್ರತಿಪಕ್ಷಗಳಲ್ಲೂ ಕೂಡ ಇದೇ ರೀತಿ ಚರ್ಚೆ ಆಗ್ತಿದೆ. ಒಂದು ಪ್ರತಿಪಕ್ಷಗಳು ಈಗಾಗಲೇ ಕೂಡ 3 ಸ್ಥಾನಗಳು ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಇದ್ರೂ ಕೂಡ ಒಂದಷ್ಟು ಹೆಚ್ಚಿಗೆ ಸ್ಥಾನ ಗೆದ್ದಿದೆ. ಆದಲ್ಲಿ ಸರ್ಕಾರದ ವಿರುದ್ಧ ಈಗ ಜನರ ಅಭಿಪ್ರಾಯ ಇದೆ ಅನ್ನುವಂತ ಒಂದು ಸಂದೇಶವನ್ನು ಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಭಾಗವಾಗಿ ಒಂದಷ್ಟು ತಂತ್ರಗಾರಿಕೆಗಳನ್ನ ಕೂಡ ಪ್ರತಿಪಕ್ಷಗಳು ಈಗ ರೂಪಿಸಿದ್ದಾವೆ ಅನ್ನುವಂಥದ್ದು. ಸೊ ಸಹಜವಾಗಿ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ 2 ಬಾರಿ ಸೋತಿದ್ರು. ಈ ಬಾರಿ ಗೆದ್ದಿದ್ದೆ ಆದಲ್ಲಿ ಅವರಿಗೆ ಕೂಡ ಒಂದಷ್ಟು ರಾಜಕೀಯವಾಗಿ ಗಟ್ಟಿ ನೆಲೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇಲ್ಲದೇ ಇದ್ದಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಅದರಲ್ಲೂ ಕೂಡ ದೇವೇಗೌಡರಿಗೆ ಮತ್ತೆ ಮಾಜಿ ಮುಖ್ಯಮಂತ್ರಿ ಮತ್ತೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಹೊಡೆತ ಆಗುತ್ತೆ ಸೋತಿದ್ದೆ ಆದಲ್ಲಿ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಆದ್ರೆ ಅವರು ಗೆದ್ದೇ ಗೆಲ್ತೀವಿ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿದ್ದಾರೆ. ಮಗದೊಂದು ಕಡೆ ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ, ಸೊ ಅಲ್ಲೂ ಕೂಡ ಒಂದ್ ರೀತಿಯಲ್ಲಿ ಕೂಡ ಗೆಲುವಿನ ಪರೀಕ್ಷೆಯಲ್ಲಿ ತೊಡಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಪುತ್ರರನ್ನ ಗೆಲ್ಸ್ಕೊಂಡು ರಾಜಕೀಯ ಪುನಃ ಒಂದ್ ರೀತಿಯಲ್ಲಿ ಕೂಡ ಗಟ್ಟಿ ನೆಲೆಯನ್ನ ಮಗನಿಗೆ ಕಲ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಅದು ಗೆದ್ದಿದೆ. ಅದರಲ್ಲಿ ನಾವು ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಯಶಸ್ವಿಯಾಗಿದೆ ಅನ್ನುವಂಥದ್ದು ಕೂಡ ಬಿಂಬಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ಅದೇ ರೀತಿ ಸಂಡೂರಲ್ಲೂ ಕೂಡ ಒಂದ್ ರೀತಿ ಜನಾರ್ದನ್ ರೆಡ್ಡಿ ಮತ್ತೆ ಸರ್ಕಾರ ಪ್ರತಿಷ್ಠೆಯ ಪಣವಾಗಿದ್ದಂತ ಅದು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಈಗ ರಾಜಕೀಯ ಮೇಲಾಟಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಅಖಾಡದಲ್ಲಿ ಹಿಡಿದು 3-4 ದಿನಗಳ ನಿರಂತರವಾಗಿ ಅಲ್ಲಿ ಪ್ರಚಾರವನ್ನು ನಡೆಸಿದ್ರು. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿ ಇರುವಂತದ್ದು, ಅದೇ ಕಾಲಕ್ಕೆ ಬಿಜೆಪಿ ಕೂಡ ಇರುವಂತದ್ದು. ಆದ್ರೆ ಒಂದು ಇಲ್ಲಿ ಅಂತಿಮವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಆಯಾ ಕ್ಷೇತ್ರಗಳು ಆಯಾ ಪಕ್ಷಗಳು ಗೆದ್ದುಕೊಳ್ತಾವ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ. ಆದ್ರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ಉಪಚುನಾವಣಾ ಫಲಿತಾಂಶ ರಾಜಕೀಯ ಮೇಲಾಟಕ್ಕೆ ನಾಂದಿ ಆಡುವಂತದ್ದು ಸ್ಪಷ್ಟ ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.